ಅವನು ಕಾಲಿಗೆ ಬಿದ್ದ. ಮತ್ತೆ ಮೇಲೆ ನೋಡಿದಾಗ ಆ ವೃದ್ಧ ಕಾಣಿಯಾಗಿರ್ತಾನೆ. ಭಯಪಡಬೇಡ, ರಾಯರು ಇದ್ದಾರೆ. ಆ ಒಂದು ಮಾತು ಅವನ ಬದುಕನ್ನೇ ಬದಲಾಯಿಸ್ಬಿಡತ್ತೆ. ಇದರ ಇಂದಿನ ಕತೆ ಏನು ಅಂತ ನಾನಿವತ್ತು ನಿಮ್ಗೆ ಹೇಳ್ತೀನಿ. ಒಬ್ಬ ಯುವಕ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇರ್ತಾನೆ. ಕೆಲಸ ಇರಲ್ಲ, ಹಣಕಾಸಿನ ಸಮಸ್ಯೆ, ಮನಸ್ಸಲ್ಲಿ ತುಂಬಾ ನೋವು, ಯಾವುದೇ ಕೆಲಸ ಮಾಡಕ್ ಹೋದ್ರು ನಿರಾಶೆ, ಅದರಲ್ಲಿ ಫೇಲ್ಯೂರ್ಸೇ ಕಾಣ್ತಾ ಇರುತ್ತೆ. ಹೀಗಿದ್ದಾಗ ಮನೆಯಲ್ಲಿ ಅವನು ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾನೆ. ಆಗ ಅವ್ರ ಅಮ್ಮ ಬಂದು ಹೇಳ್ತಾರೆ, ಯಾಕಪ್ಪ ಯೋಚನೆ ಮಾಡ್ತಾ ಇದೀಯಾ? ನೀನು ರಾಯರ್ನ ನಂಬು, ಭಯ ಪಡಬೇಡ, ರಾಯರಿದ್ದಾರೆ, ನೀನ್ ಅವರನ್ನ ನಂಬಿದ್ರೆ ನಿನ್ ಎಲ್ಲಾ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಂದಿದ ತಕ್ಷಣ ಅವನು ನಾಳೆ ಬೆಳಗ್ಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ರಾತ್ರಿ ರೈಲಿನಲ್ಲಿ ಒಬ್ನೇ ಪ್ರಯಾಣ ಮಾಡಕ್ಕೆ ಅಂತ ಆರಂಭಿಸ್ತಾನೆ. ಮಳೆ ಸುರಿತಾ ಇರುತ್ತೆ. ರೈಲು ಕಿಟಕಿಯ ಹೊರಗೆ ಬೆಳಕು ಕಾಣಿಸ್ತಾ ಇತ್ತು. ಅವನ ಕಣ್ಣಿನಲ್ಲಿ ಮಾತ್ರ ದುಃಖ ಇತ್ತು. ಯಾಕಂದ್ರೆ ಅವನಿಗೆ ಕೊನೆಯದಾಗಿ ಉಳಿದಿದ್ದು ರಾಯರ ಆಶ್ರಯ ಒಂದೇ. ಬೆಳಿಗ್ಗೆ ಮಂತ್ರಾಲಯದ ರೈಲು ನಿಲ್ದಾಣಕ್ಕೆ ತಲುಪುತ್ತೆ. ಮಠಕ್ಕೆ ಹೋಗುವ ದಾರಿಯಲ್ಲೆಲ್ಲ ಅಂಗಡಿಗಳಿರುತ್ತೆ. ಇವೆಲ್ಲವೂ ಅವನ ಮನಸ್ಸಿಗೆ ಶಾಂತಿ ನೀಡತೊಡಗುತ್ತವೆ. ಅವನು ತುಂಗಾಭದ್ರಾ ನದಿಗೆ ಹೋಗಿ ಸ್ನಾನ ಮಾಡ್ತಾನೆ. ಸೂರ್ಯೋದಯದ ಬೆಳಕು ನೀರಿನ ಮೇಲೆ ಬಂಗಾರದಂತೆ ಹೊಳಿತಾ ಇರುತ್ತೆ. ನೀರಿನಲ್ಲಿ ನಿಂತು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾನೆ, ರಾಯರೇ ನನಗೆ ದಾರಿ ತೋರಿಸಿ ಅಂತ. ನಂತರ ಮಠಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನ ಪಡಿತಾನೆ. ಆ ಕ್ಷಣ ಅವನ ಕಣ್ಣು ನೀರಿನಿಂದ ತುಂಬಿತ್ತು. ದೀಪಗಳ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಬೃಂದಾವನವನ್ನ ನೋಡಿ ಅವನ ಮನಸ್ಸು ಕರಗಿ ಬಿಡುತ್ತೆ. ಮಂಗಳಾರತಿ ನಡೀತಾ ಇರುತ್ತೆ. ಅವನು ಕೈ ಮುಗಿದು ನಿಂತ್ಕೊಂತಾನೆ. ನಂತರ ಭಕ್ತರ ಜೊತೆ ಪ್ರಸಾದ ಸೇವಿಸ್ತಾನೆ. ಸಂಜೆ ಮತ್ತೆ ಇನ್ನೂ ಒಂದ್ಸತಿ ದರ್ಶನ ಮಾಡಿ ಶಾಂತ ಮನಸ್ಸಿನಿಂದ ರೈಲು ನಿಲ್ದಾಣದ ಕಡೆಗೆ ನಡೆಯೋಕ್ ಶುರು ಮಾಡ್ತಾನೆ. ಆಗ ಅಚಾನಕ್ ಆಗಿ ಅವನಿಗೆ ಗೊತ್ತಾಗತ್ತೆ ಅವನ ಪರ್ಸು ಕಾಣ್ತಾ ಇರೋಲ್ಲ. ಅವನು ಭಯದಿಂದ ಜೇಬನ್ನೆಲ್ಲ ಹುಡುಕ್ತಾ ಇರ್ತಾನೆ, ಬ್ಯಾಗನ್ನೆಲ್ಲ ಹುಡುಕ್ತಾನೆ. ಎಲ್ಲೂ ಕೂಡ ಅವನ ಪರ್ಸು ಸಿಗೋದೇ ಇಲ್ಲ. ಆದ್ರೆ ಪರ್ಸ್ ಸಿಗದೆ ಇರೋ ಕಾರಣ ಅವನಿಗೆ ತಬ್ಬಿಬ್ಬಾಗೋಗುತ್ತೆ. ಅವನು ಮರಳಿ ಊರಿಗೆ ಹೋಗಕ್ಕೆ ಅವನ ಹತ್ರ ಟಿಕೆಟ್ ತಗೊಳ್ಳೋದಕ್ಕೂ ಕೂಡ ಕಾಸಿರೋದಿಲ್ಲ. ರಾತ್ರಿ ಕೂಡ ಊಟ ಮಾಡಿರಲ್ಲ. ನಿರಾಶೆಯಿಂದ ಪ್ಲಾಟ್ಫಾರ್ಮ್ ನಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವನ ಪಕ್ಕದಲ್ಲಿ ಒಬ್ಬ ವೃದ್ಧ ಸಂತ ಕಾಣಿಸ್ಕೊಂತಾನೆ. ಕೇಸರಿ ವಸ್ತ್ರ, ಮುಖದಲ್ಲಿ ಶಾಂತಿ ನಗು, ನೆತ್ತಿಯಲ್ಲಿ ನಾಮ, ಸುತ್ತಲೂ ದಿವ್ಯ ಪ್ರಕಾಶ. ಆ ವೃದ್ಧರು ಮೃದುವಾಗಿ ಹೇಳ್ತಾರೆ, ಏನಾಯಿತು ಮಗನೇ? ಯುವಕ ತನ್ನ ಸಮಸ್ಯೆಯನ್ನ ಹೇಳ್ಕೊಂತಾನೆ. ಆ ಸಂತರು ನಗುಮುಖದಿಂದ ಒಂದು ಕೈಯಲ್ಲಿ ಪ್ರಸಾದದ ಊಟದ ಪ್ಯಾಕೆಟ್ ಕೊಟ್ಟು ಮತ್ತೊಂದು ಕೈಯಲ್ಲಿ ಹಣ ನೀಡ್ತಾರೆ. ಭಯಪಡಬೇಡ, ರಾಯರು ಇದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಯುವಕ ಕಣ್ಣೀರಿನಿಂದ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಆದ್ರೆ ಮತ್ತೆ ಮೇಲೆ ನೋಡಿದಾಗ ಆ ಸಂತರು ಕಾಣೋದೇ ಇಲ್ಲ. ಅವರು ನಡೆದು ಹೋಗಲೇ ಇಲ್ಲ. ಆದರೆ ಜನಗಳ ಮಧ್ಯದಲ್ಲಿ ಅವರು ಇರಲೇ ಇಲ್ಲ. ಸಂಪೂರ್ಣವಾಗಿ ಮಾಯವಾಗಿರ್ತಾರೆ. ಅಲ್ಲಿ ಕೇವಲ ದಿವ್ಯ ಧೂಪದ ಹೊಗೆ ಮಾತ್ರ ತೇಲ್ತಾ ಇರುತ್ತೆ. ಆ ರಾತ್ರಿ ಯುವಕನ ಮನಸ್ಸಿನಲ್ಲಿ ಒಂದೇ ಭಾವನೆ, ರಾಯರೇ ಸ್ವತಃ ಬಂದಿದ್ದರು ಅನಿಸುತ್ತದೆ ಅಂತ. ಹೀಗೆ ಅವನು ಊರಿಗೆ ಮರಳೋದಕ್ಕೆ ಅಂತ ಟ್ರೈನ್ ನ ಮತ್ತೆ ಹತ್ತಾನೆ. ಅವನು ಹತ್ತಿ ಕೂತ್ಕೊಂಡ ತಕ್ಷಣ ನಿರೀಕ್ಷಿಸಿದ ಕೆಲಸದ ಕಡೆಯಿಂದ ಒಂದು ಕಾಲ್ ಬರುತ್ತೆ, ನಿಮಗೆ ಕೆಲಸ ಸಿಕ್ಕಿದೆ ಅಂತ. ಮನೆಗೆ ಬರ್ತಾನೆ. ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಒಂದಿನ ಪ್ರಭಾವಿ ಹಿರಿಯ ರಾಜಕಾರಣಿ ಜೊತೆ ಅವನಿಗೆ ಪರಿಚಯ ಆಗುತ್ತೆ. ಪರಿಚಯದಿಂದ ಅವರಿಗೆ ಅವನ ಪ್ರಾಮಾಣಿಕತೆ ತುಂಬಾ ಇಷ್ಟ ಆಗೋಗ್ಬಿಡತ್ತೆ. ಸ್ವಲ್ಪ ಸಮಯದಲ್ಲೇ ಅವನನ್ನ ನಾಯಕನಾಗಿ ಆಯ್ಕೆ ಮಾಡ್ತಾರೆ. ವರ್ಷಗಳ ನಂತರ ಅವನೇ MLA ಆಗ್ತಾನೆ. ಆದರೂ ಅವನು ತನ್ನ ಯಶಸ್ಸಿನ ರಹಸ್ಯವನ್ನು ಯಾವಾಗಲೂ ಒಂದೇ ಮಾತಿನಲ್ಲಿ ಹೇಳುತ್ತಿದ್ದ, ಆ ರಾತ್ರಿ ನನ್ನನ್ನು ಉಳಿಸಿದವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ. ಇದೆಲ್ಲ ಯಶಸ್ಸುಗಳನ್ನ ಕಂಡ ನಂತರ ಅವನು ಯಾವತ್ತೂ ಕೂಡ ರಾಘವೇಂದ್ರ ಸ್ವಾಮಿ ಭಕ್ತನಾಗಿಯೇ ಉಳ್ಕೊಂತಾನೆ. ಅವನು MLA ಆದ ಮೇಲೂ ಕೂಡ ಮಂತ್ರಾಲಯಕ್ಕೆ ತೆರಳಿ ರಾಯರ ಆಶೀರ್ವಾದ ಕೂಡ ಪಡಿತಾನೆ. ಮಂತ್ರಾಲಯದಲ್ಲಿ ಭಕ್ತಿಯಿಂದ ಕರೆದವರನ್ನು ರಾಯರು ಎಂದಿಗೂ ಕೈ ಬಿಡುವುದಿಲ್ಲ. ಆ ರಾತ್ರಿ ಅವನು ಸಹಾಯ ಕೇಳಿದ್ದು ಮಾನವನಿಂದ ಅಲ್ಲ, ರಾಯರಿಂದ. ಜೀವನವನ್ನೇ ಬದಲಿಸಿದ ಅದ್ಭುತವನ್ನ ಅವನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ಮಂತ್ರಾಲಯದಲ್ಲಿ ಭಕ್ತಿಯಿಂದ ಕರೆದವರನ್ನು ರಾಯರು ಎಂದಿಗೂ ಕೈ ಬಿಡುವುದಿಲ್ಲ. ಇದು ಕೂಡ ಒಂದ್ ರೀತಿ ನಮ್ಗೆ ಉದಾಹರಣೆನೆ. ಇಂದಿಗೂ ಅನೇಕ ಭಕ್ತರು ನಂಬುತ್ತಾರೆ, ಮಂತ್ರಾಲಯದಲ್ಲಿ ನಿಜವಾದ ಭಕ್ತಿಯಿಂದ ಪ್ರಾರ್ಥಿಸಿದರೆ ರಾಯರು ಎಂದಿಗೂ ಕೈ ಬಿಡುವುದಿಲ್ಲ.